ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀನಾ ದಿನ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮನೆಯಿಂದ ಆಚೆ ಹೋಗ್ತಾ ಇರೋ ವಿಕ್ರಮ್ ಮತ್ತು ವೇದ ಇಬ್ಬರು ಕೂಡ ಅಲ್ಲೇ ನಿಂತ್ಕೊಂಡು, ಬೆತ್ತಳ ನಾನು ಎಲ್ಲಿಗೂ ಬರೋದಿಲ್ಲ, ನಾನು ಇಲ್ಲೇ ಇರ್ತೀನಿ. ನಮ್ಮ ಅಪ್ಪನಿಗೆ ಕೆಟ್ಟ ಹೆಸರು ಬಂದಿರೋದು ನನ್ನನ್ನು, ನಾನು ಎಲ್ಲೇ ಹೋದ್ರೂ ಕೂಡ ಈ ಹೆಸರು ಬದಲಾಗೋದಿಲ್ಲ, ಈ ಹೆಸರು ಹೀಗೆ ಇರುತ್ತೆ. ನಮ್ಮ ಅಪ್ಪನ ಎಲ್ಲರೂ ಕೂಡ ರೌಡಿ ಅಪ್ಪ ಅಂತ ಹೇಳಿ ಕರೀತಾರೆ ಹೊರತು ಮೇಸ್ಟ್ರು ಅಂತ ಕರೆಯೋದಿಲ್ಲ. ಅವ್ರನ್ನ ಮೇಸ್ಟ್ರು ಅಂತ ಕರಿಬೇಕು. ನನ್ನಿಂದ ಆಗಿರೋ ತಪ್ಪನ್ನು ನಾನೇ ಸರಿ ಮಾಡ್ಕೊಳ್ತೀನಿ. ನಾನು ಇಲ್ಲಿಂದ ಓಡೋಗ್ಬಿಟ್ರೆ ಏನು ಚೆನ್ನಾಗಿರುತ್ತೆ ಹೇಳು? ನಮ್ಮ ಖುಷಿ ಸಂತೋಷಕ್ಕೋಸ್ಕರ, ನಮ್ಮ ಜೀವನನ ರೂಪಿಸ್ಕೊಳ್ಳೋದಕ್ಕೋಸ್ಕರ ನಾವು ಇವ್ರನ್ನೆಲ್ಲರನ್ನೂ ಬಿಟ್ಟು ಹೋದರೆ ಚೆನ್ನಾಗಿರುತ್ತೆ ಬೇತಾಳೆ, ಅರ್ಥ ಮಾಡ್ಕೊ. ನಾನು ಬದಲಾಗಿರೋದಕ್ಕೆ ಅರ್ಥನೇ ಇರೋದಿಲ್ಲ. ಇವರೆಲ್ಲ ನಮಗೋಸ್ಕರ ಎಷ್ಟೊಂದೆಲ್ಲ ಕಷ್ಟಪಡ್ತಾ ಇದ್ದಾರೆ. ಇವ್ರನ್ನ ಬಿಟ್ಬಿಟ್ಟು ಕಷ್ಟದಲ್ಲಿ ಹೇಗೆ ನಾವು ಹೋಗೋದಕ್ಕಾಗುತ್ತೆ ಬೇತಾಳ? ನಾನು ಇಲ್ಲಿಂದ ಹೋಗೋದಿಲ್ಲ. ನಾನು ಇಲ್ಲೇ ಇದ್ದು ನಮ್ಮ ಅಪ್ಪನ ಮೇಸ್ಟ್ರು ಅಂತ ಜನ ಕರಿಬೇಕು. ಆ ರೀತಿ ನಾನು ಮಾಡ್ತೀನಿ, ಅದು ನನ್ನ ಕರ್ತವ್ಯ, ಆಗ ಮಾಡೇ ಮಾಡ್ತೀನಿ ಅಂತ ಹೇಳಿ ವಿಕ್ರಮ್ ಬಾ ಒಳಗೋಗೋಣ ಅಂತ ಹೇಳಿ ವೇದನ ಕರ್ಕೊಂಡು ಒಳಗೆ ಬರ್ತಾರೆ. ಇನ್ನು ಜಯಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಬಟ್ಟೆನ ಒಣಗಾಕಬೇಕು ಅಂತ ಹೇಳಿ ಹೊಸು ಮೇಲ್ಗಡೆ ಬಟ್ಟೆನ ತೊಗೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಜಯ ಅವರು ಅಡುಗೆ ಮನೆಯಲ್ಲಿ ತರಕಾರಿನ ಇಟ್ಕೊಂಡು ಏನು ಅಡುಗೆ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಹೊಸು ನೋಡ್ಬಿಟ್ಟು ಅದನ್ನು, ಅತ್ತೆ ಏನು ಮಾಡ್ತಾ ಇದ್ದೀರಾ, ತರಕಾರಿನ ಇಟ್ಕೊಂಡು ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿ ಕೇಳ್ತಾರೆ. ಅಲ್ಲ ಜಯ, ಯಾವ ತರಕಾರಿ ಹಾಕಿ ಏನು ಅಡುಗೆ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ನನಗೆ ತುಂಬಾ ಗೊಂದಲ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಜಾಗನ ತೂಗೋರಿಗೆ ತೊಟ್ಲು ತೂಗೋದು ಹೇಗೆ ಅಂತ ಗೊತ್ತಿಲ್ವಾ? ನಿಮಗೆ ಚೆನ್ನಾಗೇ ಗೊತ್ತಿದೆ ಅತ್ತೆ, ನೀವು ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತಂದರೆ, ವಿಕ್ರಮ್ ಮತ್ತು ನಿಮ್ಮ ಮಗಳು ವೇದ ಇಲ್ಲೇ ಉಳ್ಕೊಂಡ್ರಲ್ವಾ, ಅದಕ್ಕೆ ಖುಷಿಲಿ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಲ್ವಾ ಅಂತ ಹೇಳಿ ಹೊಸು ಕೇಳ್ತಾಳೆ. ಹೌದು, ನನಗೆ ತುಂಬಾ ಖುಷಿ ಆಗ್ತಿದೆ ಹೊಸು, ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ. ವಿಕ್ರಮ್ಗೆ ವೆಜಿಟೇಬಲ್ ಪಲಾವ್ ಅಂದರೆ ತುಂಬ ಇಷ್ಟ ಅಲ್ವಾ, ನಾನು ಎಲ್ಲ ವೆಜಿಟೇಬಲ್ಸ್ನೂ ಕೂಡ ಹಾಕಿ ಪಲಾವ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಸರಿ, ನಾನು ಬಟ್ಟೆ ನಮ್ಮ ಮೇಲ್ಗಡೆ ಹಾಕ್ಬಿಟ್ಟು ಬರ್ತೀನಿ, ಆಮೇಲೆ ಬಂದು ನಾನು ಮೊಸರು ಬಜ್ಜಿ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕುಕ್ಕಿಂಗ್ ಡ್ರೆಸ್ಸಲ್ಲಿ ವಿಕ್ರಮ್ ಕೂಡ ಎಂಟ್ರಿ ಕೊಡ್ತಾನೆ. ಅವನ್ನ ನೋಡ್ಬಿಟ್ಟು, ಏನೋ ಇದು, ಏನೋ ನಿನ್ನ ಅವತಾರ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಜಯ, ಬಾ ನೀನು ಈ ಕಡೆ ಬಾ, ನಾನಿವತ್ತು ಸ್ಪೆಷಲ್ಲಾಗಿ ಕುಕ್ ಮಾಡ್ತೀನಿ, ನೋಡ್ಬಾ ನೀನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಯಾವ ಕೆಲಸನೂ ಸಿಗಲಿಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗುತ್ತಾ? ಕೆಲಸ ಇಲ್ದಾಗ ಏನಾದರೂ ಒಂದು ಕೆಲಸ ಮಾಡಬೇಕು, ನಾನು ಈ ಕೆಲಸ ಮಾಡ್ತೀನಿ, ಇವಾಗ ಬಾ ಇಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆಯೇ, ಬೇಡ ಕಣೋ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಜಯ ಅವರು ಹೇಳ್ತಾ ಇರ್ತಾರೆ. ನಿಮ್ಮ ಸಹಾಯ ಏನು ಬೇಡ ಜಯಮ್ಮ, ನೀವು ಬನ್ನಿ ಈ ಕಡೆ ಅಂತ ಹೇಳಿ ಕರೀತಾ ಇರ್ತಾರೆ. ಹಾಗೆ ವಿಕ್ರಮ್ ಅಂತ ಹೇಳಿ ಹೊಸು ಕೂಡ ಬರ್ತಾ ಇರ್ತಾರೆ. ನೀವು ಕೂಡ ಹೋಗಿ ಅಲ್ಲೋ ಕೂತ್ಕೋಗಿ, ಸಿಡೌನ್ ಅಂತ ಹೇಳಿ ಇಬ್ಬರೂ ಕೂಡ ಸೋಫಾ ಮೇಲೆ ಕೂತ್ಕೊಳ್ಳೋದಕ್ಕೆ ಹೇಳ್ತಾರೆ. ಇಬ್ಬರು ಕೂಡ ಅಲ್ಲೋ ಕೂತ್ಕೊಳ್ತಾರೆ. ಇವನು ಅಡುಗೆ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತಾನೆ. ಬ್ರೆಡ್ಡನ್ನು ಕಟ್ ಮಾಡ್ತಾ ಇರ್ತಾನೆ, ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ತಾ ಇರ್ತಾನೆ. ಗುಂಡ, ನೀನು ಏನು ಮಾಡ್ತಾ ಇದೆಯಾ ಇಲ್ಲಿ? ನಿನ್ನ ಎಕ್ಸ್ಪೆರಿಮೆಂಟ್ ಎಲ್ಲ ನಮ್ಮ ಮೇಲೆ ಪ್ರಯೋಗ ಮಾಡಬೇಡಪ್ಪ, ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ. ಇದು ಎಕ್ಸ್ಪೆರಿಮೆಂಟ್ ಅಲ್ಲ, ನೀನು ತಿಂದಾದ್ಮೇಲೆ ಹೇಳ್ತೀಯಾ ಇದೇ ಪರ್ಫೆಕ್ಟ್ ಅಂತ ಹೇಳಿ, ತುಂಬ ಚೆನ್ನಾಗಿ ಮಾಡ್ಕೊಡ್ತೀನಿ, ಸುಮ್ಮನೆ ಅಲ್ಲಿ ಕುತ್ಕೋ, ಹೋಗಿ ಗೆಟ್ ಔಟ್ ಅಂತ ಹೇಳಿ ವೇದನ್ನು ಕೂಡ ಅಲ್ಲಿ ಕಳಿಸ್ತಾರೆ. ಹಾಗೆ ಕುಕ್ ಮಾಡೋದನ್ನು ನೋಡಿಕೊಂಡು ಇವರಿಬ್ಬರು ಕೂಡ ತುಂಬಾ ನಗ್ತಾ ಇರ್ತಾರೆ. ನಾನು ಅಡುಗೆ ಮಾಡೋದನ್ನು ಕಲ್ತಿದ್ದು ನಮ್ಮ ಸುವರ್ಣ ಇದರಲ್ಲಿ ಬರುತ್ತಲ್ವ, ಬೊಂಬಾಟ್ ಭೋಜನ ಅಂತ ಹೇಳಿ, ಅದನ್ನು ನೋಡಿ ಕಲ್ತಿದ್ದೀನಿ. ನೀವು ಇದನ್ನು ತಿಂದಾದ್ಮೇಲೆ ನೀವೇ ಅಂತೀರಾ ಅಂತ ಹೇಳಿ ವಿಕ್ರಮ್ ತುಂಬಾ ಖುಷಿಯಾಗಿ ಅಡುಗೆನ ಮಾಡ್ತಾ ಇರ್ತಾರೆ. ಹಾಗೆ ವಿಷ್ಣು, ಅಲ್ಲಿಗೆ ಶೈಲು, ವೆಂಕಿ ಎಲ್ಲರೂ ಕೂಡ ಬಂದಿರ್ತಾರೆ. ಎಲ್ಲರೂ ಕೂಡ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮೇಷ್ಟ್ರು ಕೂಡ ಬರ್ತಾರೆ. ಜಯ, ಏನು ಅಡುಗೆ ಮಾಡಿದ್ದೀರಾ? ಮನೆಯೆಲ್ಲ ಇಷ್ಟೊಂದು ಘಮ ಅಂತಿದೆ, ಏನು ಮಾಡಿದ್ದೀರಾ ಅಂತ ಹೇಳಿ ಕೇಳ್ತಾರೆ. ಆಗ ನಿಮ್ಮ ಮಗ, ನಿಮ್ಮ ಸುಪುತ್ರ ಇದ್ದಾನಲ್ಲ, ಅವನು ಅಡುಗೆ ಮಾಡ್ತಾ ಇದ್ದಾನೆ, ಹೋಟ್ಲು ಮಾಡ್ತಾನಂತೆ ರೀ ನಿಮ್ಮ ಮಗ ಅಂತ ಹೇಳಿ ಜಯ ಅವರು ಹೇಳ್ತಾರೆ. ಏನೋ ಹೋಟ್ಲಾ ಅಂತ ಹೇಳಿ ಈ ಕಡೆ ಮೇಸ್ಟ್ರು ಕೂಡ ಶಾಕಾಗಿ ನಿಂತ್ಕೊಂಡ್ಬಿಡ್ತಾರೆ. ಎಲ್ಲ ಅಡುಗೆನೂ ಕೂಡ ಮಾಡಿಬಿಟ್ಟು ತೊಗೊಂಬಂದು ಬಡಿಸ್ತಾನೆ. ಎಲ್ಲರಿಗೂ ಬಡಿಸಿ ಫಸ್ಟು ಅವ್ರ ಅಪ್ಪನಿಗೆ ಕೊಡ್ತಾನೆ. ಹಾಗೆಯೇ ಈ ಕಡೆ ಎಲ್ರಿಗೂ ಒಂದೊಂದು ಪ್ಲೇಟ್ಗೆ ಹಾಕ್ಬಿಟ್ಟು ಕೊಡ್ತಾರೆ. ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ, ನಿನ್ನಂಥ ಮಗನ ಪಡೆಯೋದಕ್ಕೆ ತುಂಬಾ ಅದೃಷ್ಟ ಮಾಡಿದ್ದೀವಿ ಕಣೋ ಅಂತ ಹೇಳಿ ಎಲ್ಲರೂ ಖುಷಿಯಾಗಿ ತಿಂತಾ ಇರ್ತಾರೆ. ವಿಕ್ರಮ್, ನಿನಗೆಲ್ಲೋ ಅಂತ ಹೇಳಿ ಹೇಳಿದಾಗ, ನೀವು ತಿನ್ನಿ ಅಂತ ಹೇಳಿ ವಿಕ್ರಮ್ ಹೇಳ್ತಾರೆ. ಎಲ್ಲರೂ ಒಂದೊಂದು ತುತ್ತನ್ನ ವಿಕ್ರಮ್ಗೆ ತಿನ್ನಿಸ್ತಾರೆ. ಹಾಗೆಯೇ ಮೇಸ್ಟ್ರಿಗೆ ವಿಕ್ರಮ್ ಕೂಡ ಒಂದು ಮಾತನ್ನು ಹೇಳ್ತಾನೆ. ಬುಕ್ಕನ್ನ ಹಿಡ್ಕೊಂಡು ಅಪ್ಪ ತಲೆನ ತುಂಬಿಸಿದ್ರು, ಹೋಟ್ಲು ಮೂವ್ ಮಾಡಿಕೊಂಡು ಹೊಟ್ಟೆ ತುಂಬಿಸ್ದ ಮಗ ಅಂತ ಹೇಳಿ ಜನರು ಎಲ್ಲರೂ ಮಾತಾಡ್ತಾರೆ ಅಪ್ಪ ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ತಾರೆ. ವಿಕ್ರಮ್ ಮಾತಿಗೆ ಮೇಷ್ಟ್ರು ಮನಸ್ಸಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅಪ್ಪ ಅಂತ ಹೇಳಿ ವಿಕ್ರಮ್ ಹತ್ರ ಬಂದುಬಿಟ್ಟು ಅಪ್ಪನೂ ಕೂಡ ವಿಕ್ರಮ್ಗೆ ಒಂದು ತುತ್ತನ್ನ ತಿನ್ನಿಸ್ತಾರೆ. ಎಲ್ಲರೂ ಒಂದೊಂದು ತುತ್ತನ್ನ ತಿನ್ನಿಸಾದ್ಮೇಲೆ ವಿಕ್ರಮ್ ಕೂಡ ಎಲ್ರಿಗೂ ಒಂದೊಂದು ತುತ್ತನ್ನ ತಿನ್ನಿಸ್ತಾರೆ. ಆದರೆ ಶೈಲು ತಿನ್ನಿಸೋದು ಇಲ್ಲ, ತಿನ್ನಿಸ್ಕೊಳ್ಳೋದು ಇಲ್ಲ, ಸುಮ್ಮನೆ ನೋಡ್ತಾ ಇರ್ತಾಳೆ. ಇಂಥ ಸಣ್ಣ ವಿಚಾರದಲ್ಲಿ
ಇಷ್ಟೊಂದು ಖುಷಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಅಪ್ಪ. ಇನ್ನು ಮುಂದೆ ಯಾವಾಗಲೂ ಕೂಡ ಈ ಮನೆಯಲ್ಲಿ ಇದೇ ರೀತಿ ಖುಷಿ ಇರುತ್ತೆ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ. ಹಾಗೆಯೇ ಕೆಲಸಕ್ಕೆ ಎಲ್ಲ ಕಡೆ ಹುಡ್ಕೋದಕ್ಕೆ ಪೇಪರ್ನ ಹಾಕ್ಕೊಂಡು ಸರ್ಚ್ ಮಾಡ್ತಾ ಇರ್ತಾನೆ. ಅಲ್ಲಿಗೆ ವೇದ ಬಂದುಬಿಟ್ಟು ಗುಂಡ ಕಾಫಿ ತಗೋ ಅಂತ ಹೇಳಿ ಕೊಡ್ತಾರೆ. ಅಲ್ಲ ಕಣೆ, ಈ ಕೆಲಸ ಎಲ್ಲ ಬೇಕಾ, ಒಂದು ಲೋನ್ ತಗೊಂಡು ಆಟೋ ಓಡಿಸ್ಬಿಡ್ತೀನಿ, ಅದೇ ಪರ್ಫೆಕ್ಟಾಗಿರುತ್ತೆ ಅಂತ ಹೇಳಿ ವಿಕ್ರಮ್ ಹೇಳಿದಾಗ, ಫುಲ್ ಲೋನು ಯಾರೂ ಕೊಡೋದಿಲ್ಲ, ಡೌನ್ ಪೇಮೆಂಟ್ ಆದರೂ ಮಾಡಬೇಕು, ನಮ್ಮ ಹತ್ರ ಸ್ವಲ್ಪನೂ ದುಡ್ಡಿಲ್ಲ, ನನ್ನ ಹತ್ರನೂ ಕೂಡ ಸೇವಿಂಗ್ ಅಮೌಂಟ್ ಎಲ್ಲ ಖರ್ಚಾಗ್ತಾ ಬಂದಿದೆ, ಇನ್ನು ನಿನ್ನ ಹತ್ರ ಇರೋದನ್ನು ಬಳಸೋದು ಬೇಡಪ್ಪ, ಅದು ನೀನು ರೌಡಿಸಮ್ಮಿಂದ ದುಡ್ದಿರೋ ದುಡ್ಡು, ಆ ದುಡ್ಡು ಮಾತ್ರ ಬೇಡ ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ತಾನೆ. ಆಗ ವಿಕ್ರಮ್ ಇದ್ದವನು, ನಾನು ಮುಂಚೆ ವಿಕ್ರಮ್ ಆಗಿದ್ದರೆ ಇತ್ತಿತ್ತು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಲ್ಲಿ ಮಾವ ಬಂದರು ಅಂತ ಹೇಳಿ ಸ್ಟಾಪ್ ಮಾಡಿಸ್ತಾರೆ. ಹಾಗೆ ಕೆಲಸದ ಮೇಲೆ ತುಂಬಾ ಸರ್ಚ್ ಮಾಡ್ತಾ ಇರ್ತಾರೆ. ವಿಕ್ರಮ್ಗೆ ಯಾವುದಾದ್ರೂ ಫೋನ್ ಬರುತ್ತಾ ಅಂತ ಹೇಳಿ ಮೇಸ್ಟ್ರು ನೋಡ್ತಾ ಇರ್ತಾರೆ. ಅಷ್ಟರಲ್ಲೇ ಒಂದು ಫೋನ್ ಕೂಡ ಬರುತ್ತೆ. ಫೋನ್ ಬಂದ ತಕ್ಷಣವೇ ಪಿಕ್ ಮಾಡ್ತಾರೆ. ಸರ್, ನೀವು ಕೆಲಸ ಹುಡುಕ್ತಾ ಇದ್ದೀರಲ್ವಾ, ನಾವು ಕಾರ್ಪೊರೇಟರ್ ಬ್ಯಾಂಕಿಂದ ಮಾಡ್ತಾ ಇರೋದು, ನೀವು ಕೆಲಸ ಹುಡುಕ್ತಿದ್ದೀರಲ್ವಾ, ನಮ್ಮಲ್ಲಿ ಇಂಟರ್ವ್ಯೂ ಇದೆ, ನೀವು ಬರ್ತೀರಾ, 1 ಗಂಟೆ ಒಳಗೆ ಬನ್ನಿ ಅಂತ ಹೇಳಿದಾಗ, ಯಾರದು ಅಂತ ವೇದ ಕೇಳ್ತಾ ಇರ್ತಾಳೆ. ಲೌಡ್ ಸ್ಪೀಕರ್ಗೂ ಕೂಡ ಹಾಕಿರ್ತಾನೆ ವಿಕ್ರಮ್. ಹಾಗೆಯೇ ಬರ್ತೀನಿ ಅಂತ ಹೇಳು ಅಂತ ವಿಕ್ರಮ್ಗೆ ಹೇಳ್ಕೊಡ್ತಾ ಇರ್ತಾಳೆ. ಹಾಗೆ ಹೇಳ್ತಾನೆ. ಹಾಗೆಯೇ 1 ಗಂಟೆ ಒಳಗೆ ಬನ್ನಿ ಸರ್, ಇಂಟರ್ವ್ಯೂಗೆ ಕಾಯ್ತಾ ಇರ್ತೀವಿ ಅಂತ ಹೇಳಿ ಹೇಳ್ಬಿಟ್ಟು ಫೋನನ್ನು ಕಟ್ ಮಾಡ್ತಾರೆ. ಹೌದು, ನಾವು ಕೆಲಸ ಹುಡುಕ್ತಾ ಇದ್ದೀವಿ ಅಂತ ಇವ್ರಿಗೆ ಹೇಗೆ ಗೊತ್ತಾಯಿತು, ಯಾರು ಇವ್ರಿಗೆ ಹೇಳಿದ್ದು ಅಂತ ಹೇಳಿ ಕೇಳ್ತಾನೆ ವಿಕ್ರಮ್. ಅಯ್ಯೋ, ಅದು ಏನಾದರೂ ಆಗಲಿ, ಫಸ್ಟ್ ನಿನಗೆ ಇವಾಗ ಕೆಲಸ ಸಿಗ್ತಾ ಇದೆಯಲ್ಲ, ಫಸ್ಟು ಹೋಗಿ ಅಟೆಂಡ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೇಳಿದಾಗ ಅಲ್ಲಿಗಿಂದ ಹೊರಡ್ತಾರೆ. ಇನ್ನು ಶೈಲು ಇದ್ದವಳು ಈ ಕಡೆ ಪ್ರೀತಮ್ಗೆ ಫೋನ್ ಮಾಡ್ತಾರೆ. ಪ್ರೀತಮ್ ಅದೇನೋ ಪಜ್ಜಿತಿ ಅಂತ ಹೇಳ್ತಾರಲ್ಲ, ಪಜ್ಜಿತಿ ನೋಡೋಕ್ಕಾಗ್ತಾ ಇರಲಿಲ್ಲ, ಹಂಗೆ ಒದ್ದಾಡ್ತಾ ಇದ್ದ ಅವನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದು, ನನ್ನ ಹತ್ರನೂ ಫೋನ್ ಇತ್ತಲ್ವ, ನನಗೂ ಕನೆಕ್ಟ್ ಮಾಡ್ಬೋದು ಇತ್ತಲ್ವಾ ಅಂತ ಹೇಳಿ ಶೈಲು ಕೇಳ್ತಾಳೆ. ಅಯ್ಯೋ, ಈ ಥರದ್ದು ತುಂಬಾ ಇದೆ, ಅವನ ಮುಂದೆ ಅವಮಾನನ ಅನುಭವಿಸೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದು, ಅವನು ಅಷ್ಟು ಈಸಿಯಾಗಿ ಕಾಪಿ ಕಪ್ಪನ್ನು ತೊಗೊಂಬಿಟ್ನಾ, ಅವನು ಅಷ್ಟು ಈಸಿಯಾಗಿ ತೊಗೊಳ್ಳೋದಲ್ವಲ್ಲ ಅಂತ ಹೇಳಿ ಶೈಲು ಹೇಳಿದಾಗ ಈ ಕಡೆ ಆಗಿರೋದನ್ನು ನೆನಪು ಮಾಡ್ಕೊಳ್ತಾ ಇರ್ತಾರೆ. ಕಾಲ ಮೇಲೆ ಕಾಲು ಹಾಕಿ ಟೇಬಲ್ ಮೇಲೆ ಕೂತ್ಕೊಂಡು ಯಾವ ರೀತಿ ಅವನು ಕೊಬ್ಬಿಂದ ಯಾವ ರೀತಿ ಮಾತಾಡ್ತಾ ಇದ್ದ ಅನ್ನೋದನ್ನೆಲ್ಲನೂ ಪ್ರೀತಮ್ ನೆನೆಸ್ಕೊಳ್ತಾ ಇರ್ತಾನೆ. ಅಯ್ಯೋ, ಅವನಿಗೆ ಇವತ್ತು ಒಂದು ಕಡೆ ಕೆಲಸ ಇದೆ ಅಂತ ಹೇಳಿ ಹೋಗಿದ್ದಾನಪ್ಪ, ಯಾವುದೋ ಕಾರ್ಪೊರೇಟ್ ಬ್ಯಾಂಕ್ ಅಂತ ಹೇಳಿ ಶೈಲು ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾಳೆ. ಹೌದಾ, ಅದನ್ನು ಹೇಗೆ ಹಾಳು ಮಾಡೋದು ಅಂತ ಹೇಳಿ ಪ್ರೀತಮ್ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಅವ್ನ ಕೆಲಸನ ಹಾಳು ಮಾಡೋದನ್ನ ಬಿಟ್ಬಿಡು, ಅವನು ಕೆಲಸ ಸಿಗಲಿ ಬಿಡು, ಅವ್ನ ಕೆಲಸ ಸಿಕ್ಕಿದ ಮೇಲೆ ಕೆಲಸದಲ್ಲಿ ಬ್ಯುಸಿ ಆಗ್ತಾನೆ ತಾನೆ, ಆವಾಗ ವೇದ ಫ್ರೀಯಾಗಿರ್ತಾಳೆ, ನೀನು ವೇದನ ಕಡೆಗೆ ಗಮನ ಕೊಡು, ವೇದನ ಯಾವಾಗಲೂ ನೀನು ಮೀಟ್ ಮಾಡೋದು ಅನ್ನೋ ಥರ ಇದ್ದರೆ ಅವಳು ನಿನ್ನ ನೆನಪಲ್ಲೇ ಇರ್ತಾಳೆ, ಇಲ್ಲ ಅಂತಂದರೆ ನೀನು ಮರ್ತೇ ಬಿಡ್ತಾಳೆ ಅವಳು ಅಂತ ಹೇಳಿ ಶೈಲು ಐಡಿಯಾನ ಕೊಡ್ತಾರೆ. ವಾವ್, ಸೂಪರ್ ಆಗಿದೆ ಐಡಿಯಾ, ನಾನು ಇಷ್ಟು ದಿನ ವಿಕ್ರಮ್ ಕೆಲಸ ಹಾಳು ಮಾಡಬೇಕು ಅನ್ನೋದರಲ್ಲಿ ವೇದನ ಮರ್ತೇ ಬಿಟ್ಟಿದ್ದೆ, ಇನ್ನು ಮುಂದೆ ಇದೆ, ನಾನು ಯಾವಾಗಲೂ ಕೂಡ ವೇದನ ಬಿಡೋದೇ ಇಲ್ಲ, ವೇದನ ನಾನು ಬುಟ್ಟಿಗೆ ಹಾಕ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಈ ಕೆಲಸ ಮಾಡಿಬಿಟ್ಟು ಪುಣ್ಯ ಕಟ್ಕೊಳಪ್ಪ ಅಂತ ಹೇಳಿ ಶೈಲು ಹೇಳ್ತಾಳೆ. ಅಯ್ಯೋ, ನಾನು ಈ ಕೆಲಸ ಮಾಡ್ತಾ ಇರೋದು ಪುಣ್ಯ ಕಟ್ಕೊಳ್ಳೋದಿಕ್ಕಲ್ಲ, ವೇದನ ಕಟ್ಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ಪ್ರೀತಮ್ ಫೋನನ್ನು ಕಟ್ ಮಾಡ್ತಾರೆ. ಇನ್ನೊಂದು ಕಡೆ ಇಂಟರ್ವ್ಯೂಗೆ ಬಂದಿರ್ತಾನೆ. ಹಾಗೇನೆ ಇಂಟರ್ವ್ಯೂಗೆ ಬಂದ ತಕ್ಷಣವೇ ಇಲ್ಲಿ ಮೇಡಮ್ ವಿಕ್ರಮ್ ಐ ಆಮ್ ಕಮಿಂಗ್ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅವನು ಬನ್ನಿ ಅಂತ ಹೇಳ್ತಾರೆ. ವಿಕ್ರಮ್, ನಿಮಗೋಸ್ಕರ ಮ್ಯಾನೇಜರು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದಾಗ ಮ್ಯಾನೇಜರ್ ರೂಮ್ಗೆ ಹೋಗ್ತಾರೆ. ವಿಕ್ರಮ್ ಬಾ ಅಪ್ಪ ಅಂತ ಹೇಳಿ ಕೂರಿಸ್ತಾರೆ. ಕುತ್ಕೊಳ್ಳಿ ಅಂದಾಗ ಪರವಾಗಿಲ್ಲ ಸರ್ ಅಂತ ಹೇಳ್ತಾರೆ. ಸರ್, ಇದೆಲ್ಲ ನನ್ನ ಡಾಕ್ಯುಮೆಂಟ್ಸು ಅಂತ ಹೇಳಿ ಕೊಡೋದಕ್ಕೆ ಹೋಗ್ತಾರೆ. ಇದು ಯಾವುದು ಬೇಡ ವಿಕ್ರಮ್, ಯು ಆರ್ ಸೆಲೆಕ್ಟೆಡ್ ಅಂತ ಹೇಳಿ ಹೇಳ್ತಾರೆ. ಹಾಗೆಯೇ ಮಂತ್ಲಿ ಸ್ಯಾಲ್ರಿ 30,000 ಅಂತಲೂ ಕೂಡ ಹೇಳ್ತಾರೆ ಮ್ಯಾನೇಜರ್. ಅದನ್ನು ಕೇಳಿಬಿಟ್ಟು ವಿಕ್ರಮ್ಗೆ ತುಂಬಾ ಶಾಕ್ ಆಗೋಗುತ್ತೆ. ಬೇತಾಳ ಒಂದ್ಸಲ ಜಿಗಿಟು ಅಂತ ಹೇಳಿ ಹೇಳಿದಾಗ ಜಿಗಿಡ್ತಾಳೆ. ಹೌದು, ನಿಜಾನೇ ಅಂತ ಹೇಳಿ ಬೇತಾಳನ್ಗೆ ಹೇಳ್ತಾ ಇರಬೇಕಾದ್ರೆ ವಿಕ್ರಮ್ ಏನಾಯಿತು ಏನು ಅಂತ ಹೇಳಿ ಮ್ಯಾನೇಜರ್ ಕೇಳ್ತಾರೆ. ಆಗ ಏನೂ ಅಲ್ಲ ಸರ್, ಏನಿಲ್ಲ ಅಂತ ಅಂದಾಗ ಏಕೆ ಕಮ್ಮಿ ಆಯಿತಾ ಅಂತ ಹೇಳಿ ಮ್ಯಾನೇಜರ್ ಕೇಳ್ತಾನೆ. ಇಲ್ಲ ಸರ್, ಏನು ಕಮ್ಮಿ ಆಗಿಲ್ಲ, ಸಾಕು ಅಂತ ಹೇಳಿ ವೇದ ಹೇಳ್ತಾಳೆ. ಹಾಗೆ ನಿಮಗೆ ಇವತ್ತಿಂದನೇ ಕೆಲಸ ಸ್ಟಾರ್ಟ್ ಮಾಡಬೇಕು ಬನ್ನಿ ಅಂತ ಹೇಳಿ ಕೆಲಸಕ್ಕೆ ಟ್ರೈನಿಂಗ್ ಕೊಡೋರು ಕವಿತಾ ಅಂತ ಇವರು ಎಲ್ಲ ರೀತಿಯಾಗಿ ನಿಮ್ಮ ಕೆಲಸಕ್ಕೆ ಹೆಲ್ಪ್ ಮಾಡ್ತಾರೆ ಒಂದು ಸ್ವಲ್ಪ ದಿನ ಅಂತ ಹೇಳ್ತಾ ಇರ್ತಾರೆ. ನಿಮಗೆ ಸಿಸ್ಟಮ್ ವರ್ಕ್ ಬರುತ್ತಲ್ವ ಅಂದಾಗ ಹಾಂ ಸರ್ ಬರುತ್ತೆ ಅಂತ ಹೇಳಿ ವಿಕ್ರಮ್ ಕೂಡ ಹೇಳ್ತಾನೆ. ಹಾಗೆಯೇ ನಿಮಗೆ ಏನೇನು ಮಾಡಬೇಕು ಅನ್ನೋದನ್ನು ಎಲ್ಲ ಹೇಳ್ತಾನೆ. ಇವನು ಲೋನ್ ತೊಗೊಂಡಿರ್ತಾರಲ್ವ, ಅದನ್ನು ಫಾಲೋ ಮಾಡಬೇಕು, ಅವರು ಟೈಮಿಗೆ ಸರಿಯಾಗಿ ಲೋನ್ ಕೊಟ್ಟೋ ರೀತಿ ನೀವು ಫಾಲೋ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಅಷ್ಟೇನಾ ಸರ್, ಅಷ್ಟೇನಾ ಅಂತಲೂ ಕೂಡ ಹೇಳ್ತಾ ಇರ್ತಾನೆ. ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಹಾಗೆಯೇ ಒಂದು 10 ನಿಮಿಷ ಇವ್ರನ್ನ ಹಾಜೆ ಕರ್ಕೊಂಡು ಹೋಗ್ಬೋದಾ ಅಂತ ಹೇಳಿಬಿಟ್ಟು ವೇದ ಪರ್ಮಿಷನನ್ನು ತಗೊಳ್ತಾಳೆ. ಕರ್ಕೊಂಡೋಗಿ ಅಂತಲೂ ಕೂಡ ಹೇಳ್ತಾರೆ. ಇನ್ನೊಂದು ಕಡೆ ಈ ಕಡೆ ಕೆಲಸ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಮೇಸ್ಟ್ರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ನನ್ನಿಂದ ಕೆಲಸ ಸಿಕ್ತು ಅನ್ನೋದು ಗೊತ್ತಾಗಬಾರ್ದು ಅವನಿಗೆ, ಇದೊಂದು ಸಹಾಯ ಮಾಡಿಬಿಡಪ್ಪ ಅಂತ ಹೇಳಿ ಕೇಳ್ಕೊಳ್ತಾ ಇರ್ತಾರೆ. ಹಾಗೆಯೇ ಜಯಾನು ಕೂಡ ಆ ಮಾತನ್ನು ಕೇಳಿಸ್ಕೊಳ್ತಾರೆ. ರೀ, ನಮ್ಮ ವಿಕ್ರಮ್ಗೆ ಕೆಲಸ ಸಿಕ್ತು ಅಂತ ಮಾತಾಡ್ತಾ ಇದ್ರಿ ಅಂತ ಅಂದಾಗ ಸಿಕ್ತು ಅಂತ ಹೇಳಿ ಮೇಸ್ಟ್ರು ಹೇಳ್ತಾರೆ. ಯಾಕ್ರಿ ಸುಮ್ಮನೆ
ಸುಮ್ಮನೆ ಇದ್ದೀರಾ, ನೀವು ಹೇಳಿ ನಾ ಈ ಕೆಲಸನ ಕೊಡಿಸಿದ್ದು, ನಿಮ್ಮಿಂದ ನಾ ಈ ಕೆಲಸ ಸಿಕ್ಕಿದ್ದು ಅಂತ ಹೇಳ್ತಾ ಇರ್ತಾರೆ. ಆಗ ಜಯಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಮೇಸ್ಟ್ರು ಕೂಡ ಹ್ಞೂ ಅಂತ ಹೇಳ್ತಾ ಇರ್ತಾರೆ. ಬಟ್ ಅದು ವಿಕ್ರಮ್ಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಮೇಸ್ಟ್ರು ಇರ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ವೇದಾಗಂತೂ ಮಗನಿಗೆ ಕೆಲಸ ಸಿಕ್ತು ಅಂತ ಹೇಳಿ ತುಂಬಾ ಖುಷಿಯಲ್ಲಿರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ, ಇನ್ನು ಈ ಪ್ರೀತಮ್ ಮತ್ತು ಈ ನಾಯಕ ಅವರಿಬ್ಬರು ಲೈಫಲ್ಲಿ ಯಾವ ರೀತಿ ಆಟ ಆಡ್ತಾನೆ ಅನ್ನೋದನ್ನ ತಪ್ಪದೆ ಕಾದು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.